ಹಲೋ, ಗುಡ್ ಈವ್ನಿಂಗ್. ಎಲ್ರದ್ದು ಕಾಫಿ ಆಯ್ತಾ? ಆ್ಯಂಡ್ ನಮ್ಮದು ಫ್ರೆಶ್ ಆಯಿತು, ಗ್ರೀನ್ ಟೀ. ನೈಸ್. ಓಕೆ, ಸೊ ಈಗ ಹೊಸ್ದಾಗಿ ಬಂದಿದ್ರು ಫಸ್ಟ್ ಟೈಮ್ ಅಂತ ಹೇಳಿದ್ನಲ್ವಾ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ, ಅವ್ರಿಗೆ ಹೇಗೆ ಅನಿಸ್ತಂತ. ಓಕೆನಾ? ಡನ್. ಹೇಳಿ ಸರ್, ನಿಮ್ಮ ಹೆಸರು? ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ನೀವೇನು ಕೆಲಸ ಮಾಡ್ತೀರಾ? ನಾನು PDO ಕೆಲಸ ಮಾಡೋದು. ತುಂಬಾ ಒತ್ತಡದಲ್ಲಿದ್ವಿ. ಈ ಥರ ರೆಸಲ್ಟಿಗೆ ಬಂದು ತುಂಬ ಹ್ಯಾಪಿ ಅನಿಸ್ತಿದೆ. ಇದು ವೀಕ್ಲಿ ಒಂದ್ಸಾರಿ ಟೈಮ್ ಸಿಕ್ಕಾಗ ಬಂದರೆ ತುಂಬ ಮನಸ್ಸು ಹಗುರ ಆಗುತ್ತೆ. ಒಳ್ಳೆ ಹ್ಯಾಪಿ ಮೂಮೆಂಟ್ ಟುಡೇ. ಸೂಪರ್. ನೆಕ್ಸ್ಟ್ ಟೈಮ್ ಬರ್ತೀರಾ? ಬರ್ತೀನಿ ಸರ್, ಖಂಡಿತ. ಆಲ್ ದಿ ಬೆಸ್ಟ್. ಟೈಮ್ ಮಾಡ್ಕೊಂಡು ಬರ್ತೀನಿ. ಓಕೆ ಸರ್. ಸರ್, ನಾನು ಇದು 6ನೇ ಸಲ ಕ್ವಾಲಿಫೈ ಆಗಿರೋದು. ನಾನು ಕ್ವಾಲಿಫೈ ಆಗಿಬಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನನ್ನ ಗ್ರೂಪಿಂದ 4 ಜನ ಕ್ವಾಲಿಫೈ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ಪ್ರತಿ ತಿಂಗಳು ಎನರ್ಜಿನ ಜಾಸ್ತಿ ಮಾಡ್ಕೊಳ್ತ ಖುಷಿಯಾಗಿ ಹೋಗಿ ಕೆಲಸ ಮಾಡೋದಕ್ಕಾಗ್ತೈತೆ. ಈ ಗ್ರೂಪಿಗೆ ಬಂದು ನನ್ನನ್ನು ಇಷ್ಟೊಂದು ಎಂಜಾಯ್ ಮಾಡೋದಕ್ಕೆ ನಮ್ಗೆ ಮುಂಚೆಲ್ಲ ಟೈಮ್ ಸಿಗ್ತಿರ್ಲಿಲ್ಲ, ಇವತ್ತು ಸಿಗ್ತಾ ಇದೆ. ನನ್ನ ಕೋಚಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೀವೇನು ಕೆಲಸ ಮಾಡ್ತಾ ಇದ್ರಿ ಮೊದಲು? ಗ್ರಾಮ ಪಂಚಾಯತಿನ ಡೇಟಾ ಎಂಟ್ರಿ ವರ್ಕ್ ಕೆಲಸ ಮಾಡ್ತಾ ಇದ್ದೆ, ಆಪರೇಟರ್ ಆಗಿ. ಓ ನೈಸ್. ಆ್ಯಂಡ್ ಫುಲ್ ಟೈಮ್ ಅರ್ಬಲ್ ಕೋಚ್. ಫುಲ್ ಟೈಮ್ ಅರ್ಬಲ್ ಕೋಚ್. ಸೂಪರ್. ಆ್ಯಂಡ್ ಸುಮಕ, ನಿಮಗೆ? ತುಂಬ ಖುಷಿ ಆಯಿತು. ಈ ಥರ ಲೈಫನ್ನು ಕೂಡ ನಾವು ರೆಸಲ್ಟೇ ನೋಡಿಲ್ಲ. ಈ ಗ್ರೂಪಿಗೆ ಬಂದ ಮೇಲೆ ಒಂದು ಸಲ ರಿಸಲ್ಟ್ ನೋಡಿದ್ವಿ. ಪ್ರತಿ ಸಲನೂ ಬದಲೇಬೇಕಂತ ಆಸೆ. ಕೆಲಸ ಮಾಡಿ ಕ್ವಾಲಿಫೈ ಆಗಿ ನೆಕ್ಸ್ಟ್ ಟೈಮ್ ಕೂಡ ಬರ್ತೀವಿ ನಮ್ಮ ಗ್ರೂಪ್ ಜೊತೆ. ಸೂಪರ್. ಹೌದು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಲೈಫ್ ಇರೋದು. ಲೈಫಾಗಿ ಫುಲ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಯಾವತ್ತೂ. ಸೊ ಆ್ಯಂಡ್ ನನಗೆ ಹೊರಡ್ಬೇಕಾದ್ರೆ 3 ವಿಷಯ ನೆನಪಂತು. ಒಂದು, ನಾವು ಯಾವತ್ತೂ ಎನರ್ಜಿ ಕಮ್ಮಿ ಮಾಡ್ಕೋಬಾರ್ದು ಲೈಫಲ್ಲಿ. ಯಾಕೆ ಎನರ್ಜಿ ಕಮ್ಮಿ ಮಾಡ್ಕೋಬಾರ್ದು ಅಂತಂದರೆ, ನಮ್ಮದು ಇದೊಂದು 20-25 ಸಲ ರಿಸಲ್ಟಾ. ಬಟ್ ನಾನು 1-2 ಸಲ ರಿಸಲ್ಟ್ ನೋಡಿದೆ ಅಂತ ಏನಾದ್ರು ಇತ್ತಂದರೆ, 20-25 ಸಲದ ನನಗೆ ರಿಸಲ್ಟ್ ಎಕ್ಸ್ಪೀರಿಯೆನ್ಸೇ ಆಗ್ತಿರ್ಲಿಲ್ಲ. ಸೊ ಯಾವಾಗ ನಾವು ಎನರ್ಜಿ ಜಾಸ್ತಿ ಇರ್ತೀವಿ ಅದನ್ನ ನೋಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಂಗೆ 50 ಸಲದ್ದು ರಿಸಲ್ಟ್ ನೋಡಬೇಕಾದ್ರೆ ಸೊ ಅವಾಗ ಯೋಚನೆ ಮಾಡಿ ಆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ. ಒಂದು ಪಾಯಿಂಟ್, ನಮ್ಮ ಲೈಫಲ್ಲಿ ಯಾವತ್ತೂ ಎನರ್ಜಿ ಕಮ್ಮಿ ಮಾಡ್ಕೋಬಾರ್ದು. ಆ್ಯಂಡ್ ಇನ್ನೊಂದು ಅನ್ನಿಸ್ತು, ನಾನು ಕ್ವಾಲಿಫೈ ಆಯಿತು ಫಸ್ಟ್ ಟೈಮ್ ನಾನು ಬಂದಾಗ, ಏನಾದ್ರು ಜನ ಏನು ಅನ್ಕೊತಾರೋ ಅಥವಾ ಅವ್ರದ್ದು ಹೆಂಗೆ ಅಂತ ಬೈದೆ. ಅವ್ರು ಏನು ಅಂದ್ಕೊಳಲ್ಲ, ನಾವು ಅಂದ್ಕೊಳೋದು ಅವ್ರು ಅಂದ್ಕೊತಾರಂತ. ಸೊ ಹಿಂಗಿರುವಾಗ ಹಂಗೂ ಯೋಚನೆ ಮಾಡಬಾರ್ದು ಅಂತ ಅನ್ನಿಸ್ತು. ಯಾಕಂದ್ರೆ ಹಂಗೆ ಯೋಚನೆ ಮಾಡಿದ್ರೆ ಇವತ್ತು ನಂಗೆ ಇವತ್ತೇನು ನಮ್ಮ ಅಮ್ಮ ಕರ್ಕೊಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಆ ಎಕ್ಸ್ಪೀರಿಯೆನ್ಸ್ ಆಗ್ತಿರಲಿಲ್ಲ. ಆ್ಯಂಡ್ ಇನ್ನೊಂದು ಪಾಯಿಂಟ್ ನಂಗೆ ನೆನ್ಕೊಂಡು, ಚಿಕ್ಕದಾಗಿ ಯೋಚನೆ ಮಾಡಬಾರ್ದು ಅಂತ. ಯಾಕೆ ಚಿಕ್ಕದಾಗಿ ಯೋಚನೆ ಮಾಡ್ಕೋಬಾರ್ದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ನಾವು ಒಂದು 200 ರೂಪಾಯಿದು ವಸ್ತು ತೊಗೊಂಡ್ರೆ, ಬರೀ ನಾನು ಮೋಟಿವೇಶನ್ ಏನು ಕೊಡ್ತಿಲ್ಲ, ಬಟ್ ಇದು ನನಗೆ ಅನಿಸಿದ್ದು ನಾನು ಹೇಳ್ತಿರೋದು. ಈಗ ಫಾರ್ ಎಕ್ಸಾಂಪಲ್ 250 ರೂಪಾಯಿ ಏನೋ ಒಂದು ಐಟಮ್ ತೊಗೊಂಡ್ರೆ, ಜಾಸ್ತಿ ಆಯ್ತು ಅಂತ 200 ರೂಪಾಯಿ ತೊಗೊತೀವಿ, ರೈಟ್? ಇದು ಇನ್ನೂ ಜಾಸ್ತಿ ಅಂತ 150 ರೂಪಾಯಿ ತೊಗೊತೀವಿ. ಇವಾಗ ಏನಾಗುತ್ತೆ, ನಾವು ಯಾವತ್ತೂ ಒಂದು 500 ರೂಪಾಯಿದು ಎಕ್ಸ್ಪೀರಿಯೆನ್ಸೇ ಮಾಡೋಕ್ಕಾಗಲ್ಲ. ಸೊ ಹಿಂಗಿರುವಾಗ ಚಿಕ್ಕದಾಗಿ ಯೋಚನೆ ಮಾಡಬಾರ್ದು. ಲೈಫಲ್ಲಿ ಯಾವತ್ತೂ ಬಿಗ್ಗಾಗಿ ಯೋಚನೆ ಮಾಡ್ತಾ ಹೋಗಬೇಕು. ಆ್ಯಂಡ್ ಬಿಗ್ಗಾಗಿ ಯೋಚನೆ ಮಾಡ್ದಂಗೆ ನಮ್ಮ ಲೈಫ್ ಮುಂದೆ ಹೋಗೋದು. ಆ್ಯಂಡ್ ನಮಗೆ ಇನ್ನೊಂದು ಅನಿಸುತ್ತೆ, ಇನ್ನೇನಾದ್ರು ಮಾಡ್ಬೋದಂತ. ಸೊ ಓಕೆ. ಆ್ಯಂಡ್ 3 ಪಾಯಿಂಟ್, ಒಂದು ಎನರ್ಜಿ ಕಮ್ಮಿ ಮಾಡಬಾರ್ದು ಅಂತ ಅನ್ನಿಸ್ತು. ಆ್ಯಂಡ್ ಯಾಕಂದ್ರೆ ಈಗ ನೆಕ್ಸ್ಟ್ ಮಂತ್ ಮತ್ತೆ ಕ್ವಾಲಿಫೈ ಇನ್ನೂ ರಿಸಲ್ಟ್ ಹೋಗ್ತಿದೆ. ಸೊ ಅದು ಯಾವ ರಿಸಲ್ಟ್ ಅಂತ ನಾನು ನೆಕ್ಸ್ಟ್ ನಿಮಗೆ ಹೋದಾಗ ಹೇಳ್ತೀನಿ. ಆ್ಯಂಡ್ ಮತ್ತು ಬೇರೆದ್ದು ಏನು ಅನ್ಕೊತಾರೆ ಅಂತ ಯೋಚನೆ ಮಾಡಬಾರ್ದು. ಆ್ಯಂಡ್ ಚಿಕ್ಕದಾಗಿ ಥಿಂಕ್ ಮಾಡಬಾರ್ದು. ಓಕೆ, ಸಿಗೋಣ ನಾಳೆ ನಮ್ಮ ಸೆಂಟರಲ್ಲಿ. ಗುಡ್ ನೈಟ್.